ಎಲ್ಲರಿಗೂ ನಮಸ್ಕಾರ ರೀ. ಉತ್ತರ ಕರ್ನಾಟಕ UK ಸವಿತಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳ್ತೀನಿ ರೀ. ಬರ್ರಿ ಈ ವಿಡಿಯೋದೊಳಗೆ ಏನು ಶೇರ್ ಮಾಡ್ತೀನಿ ಅಂತ ಹೇಳಿ ನೋಡೋಣ. ಇಲ್ಲಿ ಮಕ್ಕಳು ಬಳ್ಳೊಳ್ಳಿ ಸುಲಿಯಕ್ಕೆ ಹಚ್ಚೀನಿ, ಭಾಳ ಕಿಡಿಗೇಡ್ತನ ಮಾಡಾಕತ್ತಿದ್ರು. ಒಂದು ಕೆಲ್ಸಕ್ಕೆ ಹಚ್ಚಿದ್ರೆ ಶಾಂತ ಕುಂದಿರ್ತಾರಂತೇಳಿ ಈಗ ಮಳೆ ಒಂದು ಬರತೈತ್ರಿ ಜೋರಾಗಿ, ಅದಕ್ಕಂತೇಳಿ ಬಳ್ಳೊಳ್ಳಿ ಸುಲಿಯಕ್ಕೆ ಹಚ್ಚಿ ನೋಡ್ರಿ. ಅವ್ರಿಗೂ ಟೈಮ್ ಪಾಸ್ ಆಗುತ್ತಾ, ನನಗೂ ಸ್ವಲ್ಪ ಕಿರಿಕಿರಿ ಕಮ್ಮಿ ಆಗುತ್ತಂತೇಳಿ. ಏನು ಹೇಳಪ್ಪ? ಹಾಂ ಕೊಡ್ತೀನಿ, ಎಡಿಟಿಂಗ್ ಮಾಡಿ ಕೊಡ್ತೀನಿ. ಮೊಬೈಲ್ ಅವ ನೋಡಕತ್ತೀರಿ. ಇನ್ನೂ ಒಂದು ಆಗಬೇಕು, 2 ವಿಡಿಯೋ ಹಾಕ್ಬೇಕಿಲ್ಲ. ಈಗ ಒಂದು ಆಲ್ರೆಡಿ ಎಡಿಟ್ ಮಾಡೀನಿ ರೀ ಫ್ರೆಂಡ್ಸ. ಇನ್ನೊಂದು ಎಡಿಟಿಂಗ್ ಮಾಡಿ ಅದು ಎಕ್ಸ್ಪೋರ್ಟ್ ಆದ್ಮ್ಯಾಗ ಇವ್ರಿಗೆ ಬೇಸರ ಆಕತ್ತೈತಂತ, ಹಂಗಾಗಿ ಅವ್ರಿಗೇನಾದರೂ ಕಾರ್ಟೂನ್ ಹಚ್ಚಿ ಟಿ ವಿ ಹೆಂಗೆ ನೋಡ್ತಾರ ಆ ಥರ ದೂರ ಕುಂತು ನೋಡಕ್ಕೆ ಹಚ್ತೀನಿ ರೀ. ಜೋರಾಗೈತ್ರಿ, ಪ್ಲಾಸ್ಟಿಕ್ ಹಾಳೆ ಅಂತೂ ಆರಾಗೈತಿ, ಆ ಕಡೆ ಹೋಗೈತಿ. ಈಗ ಅದನ್ನ ತರಕ್ಕೆ ಹೋದ್ನೇ ತೊಯ್ಸ್ಕೊಂಡ್ಬಿಡ್ತೀನಿ. ನೋಡ್ರಿ ಎಷ್ಟು ಜೋರೈತಿ ಮಳೆ ಅಂತೇಳಿ. ನಿಮ್ಮ ಕಡೆ ಎಲ್ಲ ಮಳೆ ಪಳಿ ಹೆಂಗೈತ್ರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಪ್ಪ. ಮಳೆ ಬರ್ಲಿಕ್ಕಂದ್ರೂ ಒಂದು ಚಿಂತ್ರ, ಮಳೆ ಬಂದ್ರೂ ಒಂದು ಚಿಂತಿ ನೋಡ್ರಿ ಫ್ರೆಂಡ್ಸ. ಒಟ್ಟಿನಲ್ಲಿ ಸ್ವಲ್ಪ ಭೂಮಿ ತಂಪಾಯ್ತು ನೋಡ್ರಿ, ಭೂಮಿ ತಣೀತು, ಅದ ಚಲೋ ಆಯ್ತು ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಮಳೆ ಇಲ್ಲಾರ್ದ ಯಾವುದು ಜೀವ, ನೀರಿಲ್ಲಾರ್ದ ಬದುಕಕ್ಕೆ ಸಾಧ್ಯನೇ ಇಲ್ಲ. ಪರಿಸರ ಶಾಂತಿ ಇತ್ತಪ್ಪ ಅಂದ್ರೆ ಎಲ್ಲರ ಲೈಫು ಶಾಂತಿ ಇರುತ್ತೆ ನೋಡ್ರಿ. ಎಷ್ಟು ಚಲೋ ಮಳೆ ಬರಾಕತ್ತೈತಿ, ಜೋರು ಅಂದ್ರೆ ಜೋರು ಐತ್ರಿ. ನಮ್ಗೆ ಸ್ವಲ್ಪ ಮಳೆಗಾಲದಾಗ ಈ ಮನೆಯೊಳಗೆ ಸ್ವಲ್ಪ ಹೈರಾಣ ಐತ್ರಿ. ಈಟ ತಗಗಳೇ ನಾವು ನಮ್ಮ ಮನೆಗೆ ಹೋಗ್ಬಿಡ್ತೀವಪ್ಪ, ಹೊಸ ಮನೆಗೆ ಬೆಚ್ಚಗಿರ್ತೀವಿ ಅಂತ ಅಂದ್ಕೊಂಡಿದ್ದೀವಿ ರೀ. ಮತ್ತು ಅದು ಇನ್ನೂ ಸ್ವಲ್ಪ ಲೇಟನೇ ಆಗ್ತದ್ರಿ ಮನೆ ಕೆಲಸ. ಬಾಂಡೆಗಳೆಲ್ಲ ಡಬ್ಬಾಕಿನ್ರಿ, ಅದನ್ನು ಒಯ್ದಲ್ಲಿ ಎತ್ತಿಡ್ಬೇಕಂದೆ. ಬಾಂಡೆ ತಿಕ್ಕಿದ್ದು ಅಷ್ಟು ಒಳಗಡೆ ಹಚ್ಚಿನ್ರಿ, ಅವಕ್ಕೊರು ಜಾಗಿನೊಳಗೆ ಒಯ್ದಿಡ್ಬೇಕಂದ್ರೆ ಮಳೆನೇ ಚಾಲೂ ಆಗೈತೆ ನೋಡ್ರಿ. ಆಗಲೇ ಸುಟ್ಟು ಒಟ್ಟೆ ಬಿಟ್ಟೇ ಇಲ್ರಿ ಇವತ್ತು. ದಿನೂಗನ ಮಳೆ ಹಂಗೆ ಐತ್ರಿ, ನೆಲ ತೊಯ್ಯಂಗೆ ಮಳೆ ಬರತೈತಿ. ಈಗ ಜೋರು ನಡೆದೈತೆ ನೋಡ್ರಿ ಮಳೆ. ಸೊಗಾಗಿದ್ನಿಲ್ಲೇ ಸೈಡಿಗೆ ಇಟ್ಟಿನ್ರಿ ಹೊರಗೆ. ಇಲ್ಲೆಲ್ಲ ತೊಯ್ತದ ನೋಡ್ರಿ. ಇದು ಹೆಂಗೆ ತೊಯ್ತಾ ಹಂಗಂಗೆ ಹಿಂಡಿ ಒಳ್ಳೆ ಅದನ್ನ ಹಾಕ್ತೀನಿ ರೀ. ಪ್ರತಿ ಸರಿಗೂ ಒಣದ ಬೇಕಂದ್ರೆ ಆಗಂಗಿಲ್ಲ ರೀ, ಅರಿಬುಗಳು ಸಾಲದೇ ಇಲ್ಲ. ಹಂಗಂತೇಳಿ ಇದು ಈಗ ತೊಯ್ದೈತ್ರಿ. ಈಗ ಅದನ್ನ ಹಿಂಡಿ ಒಳ್ಳೆ ಅಲ್ಲೇ ಹಾಕ್ತೀನಿ ರೀ, ಸ್ವಲ್ಪ ಕಡೆ ಒರೆಸಿ. ಇಲ್ಲಿ ತನಕ ನೀರು ಬರ್ತಾವೆ ನೋಡ್ರಿ. ಈಗ ಇಲ್ಲೊಂದು ಒಣ ಅರ್ಬಿ ಇಟ್ಟಿನಿ ರೀ. ಅಲ್ಲಿ ಮತ್ತು ಬಾತ್ರೂಮ್ ಅದು ಹೊರಗದಾವಲ್ರಿ. ಈ ಟೈಮ್ದಾಗ ಮಕ್ಕಳಿಗೆ ನಮ್ಗೆ ಬಾತ್ರೂಮ್ಗೆ ಹೋಗೋದು ಹೆಚ್ಚದಂಗೆ ಆಗುತ್ತೆ ನೋಡ್ರಿ. ಸೊ ಅವಾಗೇನೈತಿ ಅಲ್ಲಿ ಅದು ಸ್ವಲ್ಪ ಒರೆಸಿ ಹಸಿ ಆಗ್ತಾವಲ್ಲ, ಇಲ್ಲಿ ಒಣದು ಹಾಕಿನ್ರಿ ಇದನ್ನು. ಅಂದ್ರೆ ಸ್ವಲ್ಪ ಇದು ನೀರು ಹಿಂಗುತ್ತೆ ನೋಡ್ರಿ, ಅದಕ್ಕಂತೇಳಿ ಈ ಥರ ಮಾಡಿ ನೋಡ್ರಿ. ಮತ್ತು ಮನೆ ಸೋರ ಮನೆ ಈ ಮಳೆಗಾಲದೊಳಗೆ ಭಾಳ ಕಠಿಣ ನೋಡ್ರಿ ಫ್ರೆಂಡ್ಸ. ಬ್ಯಾಸ್ಗಿ ಹೆಂಗೋ ಒಂದು ಪ್ಯಾನರ ಹಚ್ಚಿ ಆಗಲಿ, ಒಂದು ಗಿಡದ ತಳಗರ ಕುಂತರ ಆಗಲಿ, ಹೆಂಗೆ ಕಳೆದು ಬಿಡ್ಬೋದು. ಮಳೆಗಾಲ ಕಷ್ಟ ನೋಡ್ರಿ. ಮನುಷ್ಯಾಗ ಯಾವದಿದ್ರೂ ಒಟ್ಟು ಸುಖ ಅಂತ ಅನ್ಸಂಗನೇ ಇಲ್ಲ. ಬ್ಯಾಸ್ಗ್ಯಾರ ಏನು ಜಳೋ ಯವ್ವ ಅಂತೀವಿ. ಮಳೆಗಾಲಾರ ಆರಿ ಬೊಣಗಂಗಿಲ್ಲ. ಸೋರ ಮನೆಗಳಿದ್ರ ಅಂಕರು ಮತ್ತಿಟ್ಟು ಹೈರಾಣ. ದುಡ್ಡೋರಿಗಂತರೂ ಮತ್ತು ದುಡಿಯೋಕೆ ಹೋಗೋರಿಗೆ ಮಳೆ ಕೈ ಬಿಡ್ಲಿಕ್ಕಂದ್ರೆ ಅದು ಚಿಂತ್ರ. ಚಳಿಗಾಲನೂ ಕೂಡ ಯವ್ವ ಏನು ಥಂಡೆ ಯವ್ವ, ಹೊರಗೆ ಬರ್ಲಾರ್ದಂಗೆ ಥಂಡೆ ಅಂತೀವಿ. ಒಟ್ಟು ಯಾವದಿದ್ರೂ ಮನುಷ್ಯನ ಜನ್ಮಿಗೆ ಸ್ಥಿರ ಇಲ್ಲ ನೋಡ್ರಿ. ಇದಕ್ಕೇನಂತೀರಿ ನಮ್ಗೆ ಮಸ್ತಾಗಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಸೊ ನನ್ನ ಮೇನ್ ಚಾನಲ್ದೊಳಗೆ ನೀವು ಒಂದು ಮನ್ ವಿಡಿಯೋ ನೋಡಿರ್ತೀರಂತ ಅನ್ಕೋತೀನಿ ರೀ. ಇಲ್ಲೆಲ್ಲ ಸೋರ್ ಬಿಟ್ಟಿತ್ತು, ಅದು ಅಷ್ಟು ಜೋರು ಐತ್ರಿ ಮಳೆ. ಫಸ್ಟು ಮಳಿನ ಅಂತ ಹೇಳ್ಬೋದು ನೋಡ್ರಿ. ಈ ವರ್ಷದ ಜೋರು ಮಳೆ ಅಂದ್ರೆ ಮೊನ್ನೆನೇ ಆಗೈತೆ ರೀ. ಅವಾಗ ಕಂಡಾಪಟ್ಟಿ ನಮ್ಗೆ ಹೈರಾಣ ಅಂತ ನೋಡ್ರಿ. ಈ ಕಡೆ ಎಲ್ಲ ಕಡೆ ನೀರು ಬಂದ್ಬಿಟ್ಟು ಅಡ್ಡ ದಿಡ್ಡಿ ಮಳೆ ಹೊಡಿತು. ಹಂಗಾಗಿ ಮೊನ್ನೆ ಹೈರಾಣ ಆಗಿತ್ತು ರೀ ನಮ್ಗೆ. ಈ ಸರಿ ಇಲ್ಲ ನೋಡ್ರಿ ಫ್ರೆಂಡ್ಸ. ಯವ್ವ ಅಷ್ಟು ಹೈರಾಣ ಬ್ಯಾಡ್ರಿ, ಬರ್ಬೇಕು ಮಳೆ. ಜಾಸ್ತಿ ತೊಂದರೆ ಆಗಬಾರ್ದು, ಹೌದಿಲ್ರಿ. ಮಕ್ಕಳು ಮರಿ ಕಟ್ಕೊಂಡು ಏನು ಮಾಡ್ಬೇಕು ನೋಡ್ರಿ. ಮತ್ತು ಮಳೆ ಎಲ್ಲದಕ್ಕೂ ಕೈ ಹಿಡಿಯೋಕೆ ಬರುತ್ತೆ. ಮಳೆಗಾಲಕ್ಕೆ ಈ ಮಳೆಗೆ ಗಾಳಿಗೆ ಕೈ ಹಿಡಿಯೋಕೆ ಯಾರಿಂದನೂ ಸಾಧ್ಯ ಆಗಂಗಿಲ್ಲ. ಈ ಕಡೆ ಈಗ ಅನ್ನಕ್ಕೆ ಇಟ್ಟಿ ನೋಡ್ರಿ. ಹಂಗೆ ಈ ಕಡೆ ಈಗ ಕುಕ್ಕರ್ನಾಗ ಬೇಳೆ ಕುದಿಯಕ್ಕೆ ಇಟ್ಟೀನಿ ರೀ. ಸಾಯಂಕಾಲ ಚಹಾ ಮಾಡ್ಕೊಂಡಿವ್ರಿ. ಈಗೇನೈತಿ ಸ್ವಲ್ಪ ನನ್ನ ಮೇನ್ ಚಾನಲ್ದಾಗೂ ಒಂದು ವಿಡಿಯೋ ಎಂಡ್ ಮಾಡಿದ್ದೀನಿ ರೀ. ಈ ಚಾನಲ್ಗೂ ಸಾಧ್ಯ ಆದಷ್ಟು ವಿಡಿಯೋಗಳು ಹಾಕ್ಬೇಕಂತ ಅಂದ್ಕೊಂಡಿನಿ. ಹಾಗಾಗಿ ಈಗ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ರೀ. ಇದ್ರೊಳಗೆ ವಿಡಿಯೋಗಳು ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅಭಿಪ್ರಾಯನ ತಿಳಿಸ್ರಿ. ಯಾರೆಲ್ಲ ಹೊಸಬ್ರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ಒಂದು ಚಾನಲ್ಗೆ ಈಗ ಒಂದು ವಿಡಿಯೋ ಎಡಿಟ್ ಮಾಡೀನಿ. ಈಗ ಇನ್ನೊಂದು ಚಾನಲ್ಗೆ ಇನ್ನೊಂದು ವಿಡಿಯೋ ಎಡಿಟ್ ಮಾಡಬೇಕು. ಕೆಲಸ ಸ್ವಲ್ಪ ಡಬಲ್ ಆಗೈತ್ರಿ. ಆ ಕೆಲ್ಸಕ್ಕೆ ತಕ್ಕಂಗೆ ದೇವ್ರು ಒಳ್ಳೇದು ಮಾಡಲಿ, ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ, ದೇವ್ರ ಆಶೀರ್ವಾದ ಸಿಗಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗಬೇಕು. ಅದಕ್ಕೆ ನೀವು ವಿಡಿಯೋನ ಚಲೋತ್ನಾಗ ನೋಡಿರಿ. ಏನಾದರೂ ತಪ್ಪು ಸರಿ ಇದ್ರೂ ಆ ಕಮೆಂಟ್ನಾಗ ತಿಳಿಸ್ರಿ. ಇನ್ನು ಯಾವ ಥರ ಈ ಚಾನಲ್ದೊಳಗೆ ನಾನು ಹೆಚ್ಚಿನ ರೀತಿಯಾದಂಥ ಒಂದು ಬದಲಾವಣೆಗಳು ಮಾಡ್ಕೊಳ್ಳೋದಿತ್ತಂದ್ರೆ ಕಮೆಂಟ್ ಮಾಡಿರಿ. ಅದು ನನಗೆ ಸಾಧ್ಯ ಆತಂದ್ರೆ ಮಾತ್ರ ನಾನು ಅದನ್ನು ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ.
ನಾನು ತಿಳ್ದಂಗೆ ವಿಡಿಯೋ ಮಾಡಾಕತ್ತೀನಿ. ನಾನು ಒಬ್ಬೇಕೆ, ಇದಕ್ಕೆ ಯಾರೂ ಸಜೆಷನ್ ಕೊಡೋರು ಜಾಸ್ತಿ ಇಲ್ಲ. ಹೆಂಗೆ ಅನಿಸುತ್ತೋ ಹಂಗೆ ಮಾಡಾಕತ್ತೀನಿ. ಎಲ್ಲದಕ್ಕೂ ನನ್ನ ಸಂಸಾರ ಒಳ್ಳೆ ಇರಬೇಕು, ನಾನು 4 ಮಂದಿಗೆ ಚಲೋತ್ನಂಗೆ ಬದುಕಬೇಕಾ, ನನ್ನ ಗಂಡ ಮಕ್ಕಳನ್ನ ಮುಂದೆ ತರಬೇಕಾ. ನಾವು ಯಾರ ಎದುರಿಗೂ ಹೋಗಿ ಕೈ ಚಾಚುವಂಥ ಪರಿಸ್ಥಿತಿ ದೇವ್ರು ನಮ್ಗೆ ತರೋದು ಬೇಡ ಅಂಥೇಳಿ ನಾನು ಹೆಚ್ಚಿನ ಪ್ರಯತ್ನ ಮಾಡಾಕತ್ತೀನಿ ರೀ. ಆ ಪ್ರಯತ್ನಕ್ಕೆ ನಿಮ್ಮದೊಂದು ಬೆಂಬಲ ಇರುತ್ತಾ ಅಂತ ನಾನು ಅಂದ್ಕೊಂಡೀನಿ. ನಮ್ಮಂಥ ಹೆಣ್ಮಕ್ಳು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಬೆಳಿಬೇಕ್ರಿ. ನಮ್ಮನ್ನು ಕೈ ಹಿಡಿಯೋರು ನೀವೇ ನೋಡ್ರಿ. ನಿಮ್ಮ ಆಶೀರ್ವಾದ ಬೇಕು ನಮ್ಗೆ. ದಯವಿಟ್ಟು ನಮ್ಮಂಥ ಹೆಣ್ಮಕ್ಳು ಚಾನಲ್ಗಳನ್ನು ನೋಡ್ರಿ. ನಾನೇ ಅಲ್ಲ, ನನ್ನ ಥರ ಬಡತನಲಿಂದ ವಿಡಿಯೋಗಳು ಮಾಡ್ಕೊತಾ ಬರುವಂಥ ಹೆಣ್ಮಕ್ಳು ಚಾನಲ್ಗಳನ್ನ ನಿಮ್ಮ ಫ್ರೀ ಟೈಮ್ ಇದ್ದಾಗ ನೋಡ್ರಿ. ಎಲ್ಲರ ವಿಡಿಯೋಗಳು ಇಷ್ಟ ಆಗಂಗಿಲ್ಲ, ಆದರೆ ನಿಮಗೆ ಯಾರ್ದು ವಿಡಿಯೋಗಳು ಇಷ್ಟ ಆಗ್ತಾವ ನಮ್ಮಂಥ ಹೆಣ್ಮಕ್ಳು ವಿಡಿಯೋಗಳನ್ನ ನೋಡ್ರಿ. ಸಾವಿರಾರು ಲಕ್ಷಾನುಗಟ್ಲೆ ಯೂಟ್ಯೂಬ್ ಚಾನಲ್ ಮಾಡೋವಂಥವ್ರು ಅದಾರ ರೀ ಸದ್ಯಕ್ಕೆ ವ್ಲಾಗರ್ಸ್. ನೀವು ವಿಡಿಯೋ ನೋಡಿದ್ರೆ ಅವ್ರ ಲೈಫಿಗೆ ನೀವು ಕೈ ಹಿಡ್ದಂಗೆ ಆಗ್ತೈತಿ, ನೀವು ಅವ್ರಿಗೆ ಸಾಥ್ ಕೊಟ್ಟಂಗೆ ಆಗ್ತೈತಿ. ನೀವೇನು ರೊಕ್ಕ ರೂಪಾಯಿ ಕೊಡದೇ ಇದ್ರೂ ಅವ್ರಿಗೊಂದು ಬೆಂಬಲ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸದ್ಯಕ್ಕೆ ನಾನು ಇನ್ನೊಂದು ಚಾನಲ್ಗೆ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಈ ಸದ್ಯಕ್ಕೆ ಮಳೆ ಅಂತೂ ಅಚ್ಚಿ ಅಲೆ ಅಂದಂಗೆ ಮಸ್ತ್ ಮಳೆ ಆಯ್ತು ನೋಡ್ರಿ. ಈ ಸದ್ಯಕ್ಕೆ ನಮ್ಮ ಅಂಗಳದ ಒಂದು ಅವತಾರ ಹೆಂಗೈತೆ ಅಂತೇಳಿ ನಾನು ನಿಮ್ಮ ಜೊತೆಗೆ ಈ ಸದ್ಯಕ್ಕೆ ತೋರಿಸ್ತೀನಿ ರೀ. ಇಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ ಹೊರಗಡೆ ಅದಾವ್ರಿ ನಾವಿರೋಂಥ ಬಾಡಿಗೆ ಮನೆಯೊಳಗೆ. ಇಂಥ ಮಳೆಗಾಲದೊಳಗೆ ಮುದ್ದಮ್ಮ ಬಾತ್ರೂಮ್ ಜಾಸ್ತಿ ರೀ. ನಿಮಗೂ ಗೊತ್ತಿದ್ದಂಗೆ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಸಣ್ಣವರಾಗಲಿ ತಂಪು ಹೆಚ್ಚಾಗುತ್ತೆ ನೋಡ್ರಿ. ಆ ಕಾರಣಕ್ಕಾಗಿ ಮತ್ತದು ಸೆಕೆಂಡ್ ಆಪ್ಷನ್ನೇ ಇಲ್ಲ ನಮ್ಗೆ. ಹೊರಗೆ ಬರ್ಬೇಕಾ ಒಳಗೆ ಹೋಗ್ಬೇಕು, ಹೊರಗೆ ಬರಬೇಕು ಒಳಗೆ ಹೋಗ್ಬೇಕು. ಈ ಮಧ್ಯದೊಳಗೆ ಯಾವ ಥರ ಈ ಸದ್ಯಕ್ಕೆ ಅಂಗಳಾಗೈತಿ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದೆ. ತೋರಿಸ್ತೀನಿ, ನೀವು ಕೂಡ ನೋಡಕತ್ರಿ. ಆದ್ರೆ ಭೂಮಿ ಸರಿಸಿ ನೆಲ ಸರಿಸಿ ಏನು ಮನೆಗಳು ಇರ್ತಾವೆ ನೋಡ್ರಿ, ಅದ್ರದ್ದು ಒಂಥರ ಬೇರೆನೇ ಇರ್ತೈತಿ. ಎಷ್ಟು ಅಂಗಳು ತುಂಬ ನೀರಿದ್ರೂ ಸಾರ್ದು ಹೋಗ್ಬಿಡ್ತಾವ್ರಿ ಅವ. ಆದ್ರೆ ಈ ಸದ್ಯಕ್ಕೆ ನಮ್ದು ಹೆಂಗಾಗೈತಿ ಹೇಳ್ತೀನಿ ನಿಮಗಂತೇನೆ. ಹೇಳ್ಕೊತ ಮಾತು ಮುಂದುವರ್ಸಕತ್ತೀನಿ. ಈ ನನ್ನ ಮಗ ಏ ನಡಿ, ಕ್ಯಾಮರಾ ಆನ್ ಮಾಡಿದ್ರೆ ಸಾಕ್ರಿ, ಮಕ್ಕಳು ತಮ್ಮ ಕಾಯ್ಕತ್ತಾವ ಚಾಲು ಮಾಡ್ತಾರೆ. ನಡಿ, ಕಾಲು ವರ್ಷ ಒಳಗೆ ನೀರು ಒಯ್ಬೇಡ ಅಂತ ಹೇಳಕತ್ತೀನಿ. ಅಂದರೆ ಮಕ್ಕಳೊಂದು ಕೇಳಲ್ರಿ. ಇಲ್ಲಿ ನೋಡ್ರಿ, ನಮ್ಮದು ವಸ್ಲಿ 2 ಇಂಚಿನಕಿನ್ನ ಕಡಿಮೆನೇ ಐತಿ. ಸದ್ಯಕ್ಕೆ ಇಲ್ಲಿ ಒಂದು 2 ಗೆರೆ ಅಷ್ಟೇ ಕಡಿಮೆ ಐತ್ರಿ ನೀರು ಒಳಗೆ ಬರೋಕೆ. ಮೊನ್ನೆ ಒಳಗೆ ಬಂದುಬಿಟ್ಟಿದ್ವು ನೀರು. ಈಗ ಎಲ್ಲಿ ತನ ಅಂದ್ರೆ ನೋಡ್ರಿ, ಇಲ್ಲಿ ತನ ನೀರು ಅದಾವು. ಆ ಮೂಲ್ಯಾಗ ಸ್ವಲ್ಪ ಏರ್ ಐತಿ, ಆ ಕಡೆ ನೀರು ಹೋಗಿಲ್ರಿ. ಇವು ಸ್ಲಿಪ್ಪರ್ಗಳೆಲ್ಲ ನೋಡ್ರಿ ಸ್ವಿಮ್ಮಿಂಗ್ ಆಡಕತ್ತಾವ ನೋಡ್ರಿ, ಅವೆಲ್ಲ ಸ್ಲಿಮ್ಮಿಂಗ್ ಆಡಕತ್ತಾವ. ಸ್ಲಿಮ್ಮಿಂಗ್ ಅನ್ನತ್ತೀನಿ ರೀ. ನಾವು ಸ್ವಲ್ಪ ಅರ್ಧಂಬರ್ಧ ಇಂಗ್ಲೀಷ್ ಸ್ವಲ್ಪ ಅರ್ಥ ಮಾಡ್ಕೊರಿ, ಕನ್ನಡ ಮೀಡಿಯಮ್ ನಾವು. ನೋಡ್ರಿ, ಇಷ್ಟೆಲ್ಲ ನೀರು ನಿಂತಾವ. ಇಷ್ಟು ನೀರು ನಿಂದ್ರೆ ಕಾರಣ ಏನಪ್ಪ ನಮ್ಮ ಮೆಳ್ಗೆ ಮ್ಯಾಗ ಅಂತಂದ್ರೆ, ಅಲ್ಲಿ ಮೋರಿ ಏನೈತಿ ನೋಡ್ರಿ, ಒಂದೇ ಐತಿ. ಆ ಕಡೆ ಲಾಸ್ಟ್ಗದ್ರಿ. ಅಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಮೊರೆ ಬಿಟ್ಟಿದ್ರಪ್ಪ ಅಂತಂದ್ರೆ ಏನು ಅನ್ಸ್ಲಿಕ್ಕಿಲ್ರಿ. ಮತ್ತು ಅವ್ರಿಗೆ ಅನುಕೂಲ ಆದಂಗೆ ಮತ್ತು ಅದು ಇದ್ರ ತಕ್ಕಂಗೆ ಬಿಟ್ಟಾರ್ರಿ, ಅದು ತಪ್ಪಂತಲ್ಲ. ಆದ್ರೆ ಒಟ್ಟು ಇಲ್ಲಿ ನೀರು ನಿಂದ್ರಕ್ಕೆ ಈ ಥರ ಕಾರಣ ಅಂತ ಹೇಳಕತ್ತೀನಿ. ಯಾರೂ ಇದು ಮಾಡೋ ಉದ್ದೇಶ ಅಂತಲ್ಲ, ಬಟ್ ತೋರ್ಸೈತಿ ನಿಮ್ಗೆ ಈ ಥರ ಎಲ್ಲ ಲೈಫ್ನು ಇರ್ತೈತ್ರಿ. ಇದ್ರೊಳಗೆ ನಾವು ಹೆಣ್ಮಕ್ಳು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಇದ್ದಿದ್ರೊಳಗನೆ ನಾವು ಅರ್ಥ ಮಾಡಿಕೊಂಡು ಸಹಿಸ್ಕೊಂಡು ಎಲ್ಲ ಓದ್ತಿರ್ತೀವಿ. ಅದಕ್ಕಂತೇಳಿ ನಿಮ್ಮ ಜೊತೆಗೆ ಈ ಥರ ಶೇರ್ ಮಾಡಿದ್ರಿ. ಇಲ್ಲಂತರೂ ನೋಡಿರಿ ಫ್ರೆಂಡ್ಸ, ಕಂಡಾಪಟ್ಟಿ ನೀರು ನಿಂದಿರ್ತಾವ್ರಿ. ಆ ಕಡೆಗಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಸ್ವಲ್ಪ ತೆಗ್ಗೈತಿ, ಏರ ಇಳುವೈತಿದ್ದು ಮಳೆಗೆ. ನೋಡಿರಿ, ಪಾದ ಫುಲ್ಲು ತೊಯ್ತಾವ. ಈ ಥರದೊಳಗೆ ನೀರು ಎಷ್ಟ್ಯಾಕೆ ಹುಡುಕ್ತೀವಿ ಅಂದ್ರೂ ಸ್ವಲ್ಪ ಬಿಸಿಲು ಬಿದ್ರೆ ಒಣಗುತ್ರಿ. ಇಲ್ಲಿಕಂದ್ರೆ ಏನಾಗ್ಬಿಡ್ತಂದ್ರೆ ಇದು ಪಾಚಿ ಆಗುತ್ತೆ ರೀ, ಇದು ಲಗುಟನೆ ಪಾಚಿ ಆಗುತ್ತೆ. ಹಂಗಂತೇಳಿ ಮತ್ತು ಕಾಲು ಜಾರಿ ಬೀಳೋ ಚಾನ್ಸ್ ಡಬಲ್ ಇರುತ್ತೆ ರೀ. ಇಲ್ಲಿ ಆಲ್ರೆಡಿ ನಮ್ಮ ಯಜಮಾನ್ರು ಇಲ್ಲಿ ಕಾಲು ಜಾರಿ ಬಿದ್ದು ಕೈ ಮುರ್ಕೊಂಡಾರ. ಇಲ್ಲಿ ಮನೆ ಬಂದ್ಮ್ಯಾಗ ಗೊತ್ತಲ್ಲ ಪಾಪ. ಹಾಗಾಗಿ ಬೆಳೆಯೋದು ನೋಡ್ರಿ. ಇದು ಬೆಳೆದ್ರಾಗ ಅರ್ಧ ಎನರ್ಜಿನೇ ನಮ್ಗೆ ಹೋಗ್ಬಿಡುತ್ತೆ ನೋಡ್ರಿ ಫ್ರೆಂಡ್ಸ. ಅಲ್ಲಿಂದ ಇಲ್ಲಿ ತನ ಮೋರ್ ಇಲ್ರಿ, ಇಲ್ಲೊಂದು ಲಾಸ್ಟ್ ಮೋರ್ ಐತಿ. ಇಲ್ಲಿ ಈ ಥರ ಏನಾರ ಮಳೆಗೆ ಮತ್ತು ಮಳೆಯಾಗ ಹೊರಗೆ ಬರೋಕ್ಕಾಗಲ್ಲ ನೋಡ್ರಿ, ಏನಾರು ಸಿಕ್ಕೊಂಡಿರ್ತಾವ. ಸೊ ಈಗೇನೈತಿ, ಇಲ್ಲಿ ಸ್ವಲ್ಪ ಈ ಥರ ಕಡ್ಡಿ ತೊಗೊಂಡು ಈ ಥರ ಮಾಡಿದ್ರೆ ಸ್ವಲ್ಪ ಡಸ್ಟು ಇದೆಲ್ಲ ಸಣ್ಣ ಧೂಳು ಗೀಳು ಮಣ್ಣು ಇರುತ್ತೆ ನೋಡ್ರಿ. ಸ್ವಲ್ಪ ಅಲ್ಲಿ ಕುಂತಿರ್ದಂಗೆ ಆಗಿರ್ತದೆ. ಸ್ವಲ್ಪ ಈ ಥರ ನಾವು ಮಾಡಿದ್ವಿ ಅಂದ್ರೆ ನೀರು ಜರ ಹೋಗ್ತಾವ್ರಿ ಫಾಸ್ಟಾಗಿ. ಎಲೆ ಗಿಲಿ ಎಲ್ಲ ಮತ್ತು ಗಿಡದ ಎಲೆ ರೀ, ಮಳೆ ಬರಾಗೆಲ್ಲ ಸ್ವಚ್ಛ ಇಡ್ತೀವಿ ಅಂದ್ರೂ ಏನಾರ ಇರ್ತಾವಲ್ರಿ, ಸಿಕ್ಕೊಂಡಿರ್ತಾವ.
ಸೊ ಹಾಗಾಗಿ ಈ ಥರ ಮಾಡಿದ್ರೆ ಮತ್ತು ನೀರು ಹೋಗ್ತಾವೆ ನೋಡ್ರಿ. ಮಳೆ ನಿಂತರೆ ಮಳೆ ಹನಿ ನಿಂದ್ರಲ್ಲ ಅಂತ ಹೇಳ್ತಾರಲ್ಲ ಆ ಥರ. ಆ ಕಡೆಗೊಂದು ಮೋರಿ ಐತ್ರಿ. ಈಗೆಲ್ಲ ಸ್ವಲ್ಪ ಸ್ತಬ್ಧ ಆಯಿತು ಮಳೆ, ಅದಕ್ಕಂತೇಳಿ ಮತ್ತೆ ಈ ಕಡೆ ಎಲ್ಲ ನೋಡಕ್ಕೆ ಬಂದೆ ನಾನು. ನೋಡ್ರಿ ಇಲ್ಲಿ ಸ್ವಲ್ಪ ಹಾಳಿ ಪಾಳಿ ಎಲ್ಲ ಕುಂತಿರ್ತಾವೆ, ಇವನ್ನೆಲ್ಲ ಸೈಡಿಗೆ ತೆಗಿಬೇಕು ನೋಡ್ರಿ. ಕೆಲಸ ಇದು ಮಳೆ ನಿಂತ ಮ್ಯಾಗ ಇದು ಕೆಲಸ ನೋಡ್ರಿ. ಇವೆಲ್ಲ ಈ ಕಡೆ ಮ್ಯಾಗ ಎತ್ತಿರ್ತೀನಿ ರೀ. ಗಾಳಿ ಮಳೆಗೆ ಮತ್ತು ಇವು ಬರ್ತಾವ ನೋಡ್ರಿ. ಈ ಕಡೆದ ನೀರು ಅಲ್ಲಿ ಪಾರ್ಕಿಂಗ್ದಾಗ ಹೋಗ್ತಾವ್ರಿ ನೋಡ್ರಿ. ಎಷ್ಟು ಜೋರಂದ್ರೆ ಜೋರು ನೀರು ಬೀಳಕತ್ತಾವ ಅಂತೇಳಿ. ಈ ಥರ ನೀರು ತಳಗೆ ಹೋಗಿನ ಒಬ್ಬೊಬ್ರು ಏನು ಮಾಡ್ತಾರೆ, ಈ ಮಳೆ ನೀರನ್ನ ತಳಗೆ ಗ್ರೌಂಡ್ ಫ್ಲೋರ್ದಾಗ ಟಾಕಿ ಮಾಡಿಬಿಟ್ಟಿರ್ತಾರೆ ರೀ, ಕೇಲ್ ಥರ. ಅದ್ರೊಳಗೆ ಇಡ್ತಾರೆ, ಯೂಸ್ ಮಾಡೋಕೆ ಬರ್ತಂತೇಳಿ. ಬಟ್ ಇಲ್ಲಿ ಅಂಟಿಯರು ಮಾಡಿಸಿಲ್ಲ, ನಮ್ಮ ಓನರ್ ಅಂಟಿಯರು. ಸೊ ಹಾಗಾಗಿ ನೀರೆಲ್ಲ ಕೆಳಗಡೆ ಹೋಗ್ತಾವು, ವೇಸ್ಟ್ ಆಗ್ತಾವೆ ನೋಡ್ರಿ. ಆ ಕಡೆ ನೀರು ಹೊಂಟಾವ್ರಿ ಸದ್ಯಕ್ಕೆ. ಇಲ್ಲಿ ಇದು ಮ್ಯಾಗಿಂದ್ರಿ, ನಮ್ಮ ಅಡುಗೆ ಮನೆ ಮ್ಯಾಗ ಒಂದು RCC ಮಾಡ್ಯಾರ್ರಿ, ಅದ್ರದ್ದು ನೀರು ನಿಂತಿರ್ತಾವಲ್ಲ ಈಗ ಬರ್ತಾವೆ ನೋಡ್ರಿ. ಅಲ್ಲಿ ನೀರು ಆಲ್ರೆಡಿ ಖಾಲಿ ಆಗಕ್ಕೆ ಬಂದು ನೋಡ್ರಿ. ಹಾಗಾಗಿ ನೀರು ಸ್ವಲ್ಪ ಲಗುಟ್ ಸರಿಯಂಗಿಲ್ಲ ರೀ ಇವು ನೋಡ್ರಿ. ಸದ್ಯಕ್ಕೆ ನಮ್ಮ ಬೆಳೆಗೆಲ್ಲ ನೀರಿನ ಹೊಂಡನೇ ಆಗೈತೆ ನೋಡ್ರಿ. ಏನು ಮಾಡ್ತೀರಿ, ನಾವು ಸಣ್ಣವ್ರಿದ್ದಾಗ ಈ ಥರ ನೀರು ಬಂದ್ರೆ ಕೇಳ್ತಿದ್ದೆ ಇಲ್ರಿ. ಮಳೆ ನಿಂತು ಹೋದ್ಮ್ಯಾಗ ಅವಾಗೆಲ್ಲ ಡಾಂಬರ್ ರೋಡ್ ಇದ್ದಿದ್ದಿಲ್ರಿ ಮನೆ ಮುಂದೆ. ಈ ಥರ ಶಶಿ ರೋಡ, ಸಿಮೆಂಟ್ ರೋಡ್ ಏನು ಇದ್ದಿದ್ರಿ ನಾವು ಸಣ್ಣ ವಯಸ್ಸಿನಾಗಿದ್ದಾಗ. ಮಳೆ ನಿಂತ ಮ್ಯಾಗ ಎಲ್ಲ ಮತ್ತು ಆ ಕಡೆ ಈ ಕಡೆ ಓಣ್ಯಂದು ಎಲ್ಲ ಮಣ್ಣು ಹರ್ಕೊಂಡು ನಮ್ಮ ಮನೆ ಮುಂದೆನೇ ನಿಂತು ಬಿಡೋದ್ರಿ. ನಮ್ಮ ಮನೆ ಸ್ವಲ್ಪ ತೆಗಿಗೆ ಬರ್ತಿತ್ತು, ಲಾಸ್ಟ್ ಇತ್ತು. ಅವಾಗ ಏನೈತಿ ಹಿಂಗತ್ತೆ ಗುಬ್ಬಿ ಗೂಡು ಥರ ಕಟ್ತಿದ್ವಿ ರೀ. ಉಸುಗೆಲ್ಲ ಉಸುಗ್ ಮಣ್ಣು, ಹಳ್ಳದ ಮಣ್ಣು ಬರೋದ್ರೆ ಅದಕ್ಕೇನೈತಿ ಕಾಲಿಟ್ಟು ಮ್ಯಾಗೆಲ್ಲ ಮಣ್ಣು ಹಾಕಿ ದಬ ಬಡಿಯರಿ, ಬಡ್ದು ಸೌಕಾಶ ಕಾಲು ಹೊರಗೆ ತೆಗೆನ ಅದು ಗೂಡು ಆದಂಗೆ ಆಗ್ಬಿಡದ್ರಿ. ಗುಬ್ಬಿ ಗೂಡು ಥರ ಮನೆ ಕಟ್ಟ ಆಟ ಆಡ್ತಿದ್ವಿ. ಈಗೆಲ್ರಿ ಸಿಟಿ ಊರಾಗಲಿ ಹಳ್ಳಿ ಊರಾಗ ಈಗ ನಾವು ಆಡಿದ ಲೈಫ ನಮ್ಮ ಮಕ್ಳಿಗೆ ಸಿಗಲ್ಲ, ಮುಂದಿನವ್ರಿಗೆ ಸಣ್ಣ ಮಕ್ಳಿಗೆ. ಯಾಕಂದ್ರೆ ಈಗೆಲ್ಲ ಮನೆ ಮುಂದೆ ಶಶಿ ರೋಡ್ ಮಾಡಿಬಿಟ್ಟಾರ. ಇವ್ವ ನಿಂತಾವ ನೋಡ್ರಿ. ಅದಕ್ಕಲ್ಲಿ ಮೋರಿಗೆ ಏನಾರ ಅಡ್ಕಶನ್ ಅಂತ ನೋಡಕ್ಕೆ ಬಂದಿದ್ದೆ. ಹಾಂ ಈಚೆ ಕಡೆ ಒಂದು ಎಲೆ ಸಿಕ್ಕೊಂಡಿತ್ತು, ತೆಗ್ದೀನಿ. ಆಚೆ ಕಡೆ ಪಾಸ್ಟ್ ಹೊಂಟಾವ, ಈಚೆ ಕಡೆ ಯಾಕೆ ಹೋಗೋವಲ್ಲು. ಅದ್ರ ಬಿಲ್ಸೊಂದು ಕಡ್ಡಿಗೆ ತೊಗೊಂಡು ಇದು ಮಾಡ್ಬೇಕ್ರಿ. ಚೆನ್ನಾಗಿ ಮೆತ್ತಂದಿತ್ತಲ್ಲ ಅದು ಹಂಗಂತೆ ಇನ್ನೊಂದು ಬಿಲ್ಸ್ ಕಡ್ಡಿ ಬರಿಗೆದು ಎಲ್ಲ ತೆಗೆದು ನೋಡಿ ಇನ್ನೊಂದು ಸ್ವಲ್ಪ ಕಡೆ ಸಣ್ಣಗೆ ಎಲ್ಲಿದ್ದು ಬರ್ತೇನೆ ರೀ. ಇಷ್ಟು ಮ್ಯಾಗ ಧೂಳು ಬಂದಿರ್ತೈತಿ. ಯಜಮಾನ್ರಿ ಈಗ ಬಂದ್ರು ನೋಡ್ರಿ ನಮ್ಮ ಮನೆಯವ್ರ ಕೆಲ್ಸದ್ಲಿಂತ. ಈಗ ಅದಿಷ್ಟು ಮೋರಿದು ಮಾಡಿ ಒಳಗೆ ಬರ್ತೀನಿ. ಸೊ ಈ ಸದ್ಯಕ್ಕೆ ನೋಡ್ರಿ ಅಡುಗೆ ಮನೆ ಬಂದೆ. ಈಗ ಆಲ್ರೆಡಿ ಅನ್ನನೂ ಆಗೈತಿ, ಬ್ಯಾಳಿನೂ ಕೂತೈತಿ. ಯಜಮಾನ್ರು ಬಂದಾರ. ಸ್ವಲ್ಪ ಅಲ್ಲಿ ನೀರಾಗ ಆಟ ಆಡ್ಕೋತ ಕೂತು ಬಿಟ್ಟಿದ್ವಿ ನಾವು. ಆದ್ರೂ ಸಹಿಸಕ್ಕಾಗಲ್ರಿ ಫ್ರೆಂಡ್ಸ, ತಂಪು ಮುಚ್ಚಾಕ್ದಂಗ ಬಟ್ ಸಣ್ಣ ಹುಡುಗರು ಬುದ್ಧಿ ಇನ್ನೂ ಒಂದು ಚೂರು ಐತ್ರಿ. ಇನ್ನ ನಮಗೂ ಈಗೇನೈತಿ ಸಾರು ಒಗ್ಗರಣೆ ಹಾಕ್ತೀನಿ. ಆ ಕಡೆಗೆ ನೀರು ಕಾಯಕ್ಕಿಟ್ಟಿನಿ. ನೀರು ಎದಕ್ಕೆ ಕಾಯಕ್ಕಿಟ್ಟಿನಿ ಅಂದ್ರೆ ಇದು ಮಾಡಕ್ರಿ, ಮುದ್ದೆ ಮಾಡಕ್ರಿ. ಮುದ್ದೆ ಮಾಡಿಡಕ್ಕೆ ಬರಲ್ಲಲ್ರಿ, ರಾಗಿ ಮುದ್ದೆ ಮಾಡಕತ್ತೀನಿ ಈಗ. ಸೊ ಅದನ್ನ ಬಿಸಿ ತಿಂದ್ರೇ ಟೇಸ್ಟ್. ಅದಕ್ಕೆ ಬಂದ್ಬಿಟ್ಟೆನ ಇಟ್ಟು ತಿರುವಿದ್ರೆ ಆಯ್ತು ಅಂತೇಳಿ ಈಗ ಕೂತೀನಿ. ಆ ಕಡೆ ಒಗ್ಗರಣೆ ಹಾಕಿದ್ರೆ ಈ ಕಡೆ ನೀರು ಕಾಯ್ತಾವ್ರಿ. ಸಾರು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದೊಳಗೆ ಸಾರು ಮಾಡಕತ್ತೀನಿ. ಈಗ ಆ ಕಡೆ ಬೊಗಣಿ ಕಾಯಕ್ಕೆ ಇಟ್ಟಿನ್ರಿ. ಸೊ ಇದನ್ನ ಯಾಕೆ ಇಷ್ಟು ಲೌಟ್ ಕಟ್ಕೊಂಡಿನಂದ್ರ ಒಂಥರ ತಲೆ ನುಸಕ್ ಸ್ಟಾರ್ಟ್ ಆಗ್ಬಿಡ್ತಿ. ಈ ಥರ ಕಿವ್ಯಾಗ ಗಾಳಿ ಹೋತಂದ್ರ ಒಟ್ಟ ಇಡೀ ತಲಿನ ನುಸಕ್ ಚಾಲು ಆಗುತ್ತೆ ನನಗೆ. ಈ ಥಂಡಿ ಮಳೆಗಾಲ ಹೋಗೋವರೆಗೂ ಇದು ಇರ್ಲೇಬೇಕ್ರಿ. ಇದು ಇರ್ಲಿಕ್ಕಂದ್ರ ಒಂದು ತಲೆ ರೀ ಲೈಟ್ ಹತ್ತಿತ್ ನೋಡ್ರಿ ಫ್ರಿಜ್ದಾಗ. ನಮ್ಮ ಫ್ರಿಜ್ದಾಗ ಲೈಟ್ ಬಂದಾಗಿತ್ರಿ ಎಷ್ಟೋ ದಿನ. ಅದು ಚಾಲು ಇತ್ತು ಫ್ರಿಜ್, ಬಟ್ ಲೈಟ್ ಹತ್ತಿದ್ದಿಲ್ರಿ. ತಾನೇ ಆಟೋಮೆಟಿಕಲಿ ಲೈಟ್ ಚಾಲು ಆಗ್ಯದ. ಆ ಕಡೆ ಸರ್ಸ್ಯಾಡನ ಸ್ವಲ್ಪ ಚಾಲು ಆಗತ್ತದ್ರಿ ನಮ್ಮ ಫ್ರಿಜ್. ಈ ಮಕ್ಳು ಕೇಳಲ್ರಿ ಮಾತ. ಒಂದು ಏನ್ರ ಫ್ರಿಜ್ನ ತಂದಿಟ್ಟಿವಂದ್ರ ಮುಗ್ದಾಗ ಹೋತು.
ಕರಿಬೇವು ಕೊತ್ತಂಬರಿ ತೊಗೊಂಡಿನಿ ಸದ್ಯಕ್ಕೆ ನಾನು. ಆ ಕಡೆ ಎಣ್ಣೆ ಇಟ್ಟಿಲ್ಲ, ಎಣ್ಣೆ ಕಾಯಕತ್ತದ. ಆ ಕಡೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಕ್ಯಾಪ್ಚರ್ ಮಾಡಿತ್ತಂದ್ರೆ ಸಿಂಪಲ್ ಆಗಿ ಹೇಳತ್ತೀನಿ ರೀ. ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೋತೀನಿ ರೀ. ಉತ್ತರ ಕರ್ನಾಟಕ ಸ್ಟೈಲ್ ಸಾರು ಹೆಂಗೆ ಮಾಡೋದಂದ್ರೆ ಸದ್ಯಕ್ಕೆ ಬೆಳ್ಳುಳ್ಳಿ ಹಾಕೊಂಡು ನೋಡ್ರಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗ್ಬಿಟ್ರಿ. ಕೆಂಪಾಗೋರ್ಗು ಸ್ವಲ್ಪ ಎಣ್ಣೆಗೆ ಫ್ರೈ ಆಲೆವು. ಇದು ಬ್ಯಾಳೆ ಏನೈತೆ ನೋಡ್ರಿ ಕುದಿಯಲ್ಲ, ಅದು ಸ್ವಲ್ಪ ಮಗಸ್ಕೊಂತೀನಿ. ಟಮಾಟಿ ಮತ್ತು ತೊಗರಿ ಬೇಳೆನ ಕುದಿಯಕ್ಕೆ ಹಾಕಿನಿ. ಸ್ವಲ್ಪ ಕುದ್ದಾವ ನೋಡ್ರಿ. ಕುದ್ಮ್ಯಾಗ ಸ್ವಲ್ಪ ಮಗಚ್ಕೊಂತೀನಿ ಹಣ್ಣು ಬೀಳಾಗ. ಈಗ ಎಣ್ಣೆ ಒಳಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಕೆಂಪು ಖಾರ ಹಾಕೋತೀನಿ. ಅಂದ್ರೆ ಮಸ್ತಾಗಿ ಕಲರ್ ಬರ್ತಂತೇಳಿ. ಕರಿಬೇವು ಕೊತ್ತಂಬರಿ ಹಾಕೋತೀನಿ. ಹುಣಸೆಹಣ್ಣು ಇರ್ತಲ್ಲ, ಆಹಾ ಬೆಳ್ಳುಳ್ಳಿ ಫ್ಲೇವರ್ ಮಸ್ತ್ ಕೊಡತ್ತದ್ರಿ. ಘಮ 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 ಘಮ. ಹುಣಸೆಹಣ್ಣನ್ನ ನೀವು ಬ್ಯಾಳೆ ಹಾಕೊಂಡ್ಮ್ಯಾಗಾದ್ರೂ ಹಾಕೋಬಹುದು, ಇಲ್ಲಿಕಂದ್ರೆ ಮೊದ್ಲ ಎಣ್ಣೆಗಾದ್ರೂ ಹಾಕೋಬಹುದು, ನಡೀತದ್ರಿ. ಒಂದು ಸ್ವಲ್ಪ ಒತ್ತದಂತೇಳಿ ನಾ ಪಟ್ಟಿತನಾಗ ಇದನ್ನ ಹಾಕೊಂಡೆ. ಸ್ವಲ್ಪ ಹಾಕೊಂಡಿನಿ. ಸದ್ಯಕ್ಕೆ ಬ್ಯಾಳೆ ಹಾಕೋತೀನಿ. ಒಗ್ಗರಣೆ ಕರ್ರ ಅನ್ಬೇಕ್ರಿ, ಅಂದ್ರನೇ ಅದ್ರ ಟೇಸ್ಟ್. ಕಡೆ ಕುಕ್ಕರ್ನಾಗ ಹತ್ತಿದ್ದೆ ಇರುತ್ತೆ ನೋಡ್ರಿ. ಆ ಕಡೆ ಈ ಕಡೆ ಅದನ್ನೆಲ್ಲ ಸ್ವಲ್ಪ ಹಾಕೋತೀನಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡು ಇದೆಲ್ಲ ಗ್ಯಾಸ್ ಮ್ಯಾಗ ಏನೇನು ಖಾಲಿ ಹಾಕ್ತೋ ಅವನ್ನೆಲ್ಲ ಸೈಡಿಗೆ ಇಟ್ಕೊಂಡ್ಬಿಟ್ಟೆ ಅಂದ್ರೆ ಬೇಸ್ರಿ. ಇಲ್ಲಿಕಂದ್ರೆ ಮೊದ್ಲ ಹತ್ತೈತಿ ಗ್ಯಾಸ್ ಕಟ್ಟಿ ನಮ್ದು, ಮತ್ತಿಟ್ಟು ಕೈ ಆಡ್ಲಾರ್ದಂಗೆ ಆಗ್ತೈತಿ. ಈಗೇನಾಯ್ತು ನೋಡ್ರಿ ಹುಂಚುಳಿನ ಸ್ವಲ್ಪ ಹಾಕೋತೀನಿ. ಆಲ್ರೆಡಿ ಒಂದು 2 ಟಮಾಟೆ ಹಾಕಿದ್ದೆ ನಾನು, ಅದು ಹುಳಿ ಐತಿ. ಅದಕ್ಕಂತೇಳಿ ಜಾಸ್ತಿ ಹುಳಿ ಹಾಕಲ್ಲ. ಇನ್ನೊಂದು ಸ್ವಲ್ಪ ಉಳಿದ್ರಿ ಇದು ಹಂಗೆ ತೆಗೆದಿರ್ತೀನಿ. ಇದೇನು ಹೊರಗಿಟ್ರೆ ನಡೀತದ್ರಿ, ಫ್ರಿಜ್ನಾಗ ಇಡ್ಬೇಕಂತ ಏನಿಲ್ಲ. ಇದಕ್ಕೆ ಸದ್ಯ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ ರೀ. ಎಣ್ಣೆ ಕ್ಯಾಪ್ ಖಾರ ಹಾಕಿನಿ. ಈಗ ಏನೈತಿ ಸ್ವಲ್ಪ ಮಸಾಲೆ ಖಾರ. ನಮ್ದೇನು ಅಳತಿಲ್ಲ ಪಳತಿಲ್ರಿ, ಕಣ್ಣು ಅಳತಿ ಕೈ ಅಳತಿ ಇಷ್ಟ ನೋಡ್ರಿ. ಸ್ವಲ್ಪ ಇದಕ್ಕೆ ಬೆಲ್ಲ ಒಗಿತೀನಿ ರೀ. ನಮ್ಮ ಮಕ್ಕಳಿಗೆ ಮಂದಿ ಏನೋ ಅಡುಗೆ ಮಾಡಲಕ್ಕ ಸ್ವಲ್ಪ ಬೆಲ್ಲ ಮುಂದೆ ಮಾಡಿದ್ರೆ ಹುಣಸೆ ಹಣ್ಣು ಬೆಲ್ಲ ಹಾಕಿದ್ರೆ ಅದ್ರ ಟೇಸ್ಟ್ನೇ ಭಾರಿ ಇರುತ್ತೆ ನೋಡ್ರಿ. ಅದು ಹುಣಸೆ ಹುಳಿ ಇರುತ್ತಲ್ಲ, ಬೆಲ್ಲಕ್ಕೆ ಹೊಂದ್ಕೊಂತೈತಿ. ಇದು ಒಂಚೂರು ಒಂದು ಉಗಿ ಬಂತಂದ್ರೆ ಸಾರು ಮಸ್ತಾಗಿ ರೆಡಿ ಆಗುತ್ತೆ ನೋಡ್ರಿ. ಸೂಪರಾಗಿ ಸಾರಾಗೈತಿ. ಇಷ್ಟ ನೋಡ್ರಿ. ಈಗ ಈ ಕಡೆ ನೀರು ಕಾಯಕತ್ತು. ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಚಾಣೆ ಹಿಡ್ಕೊಂಡು ಮುದ್ದೆ ಮಾಡಿಬಿಡ್ತೀನಿ, ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ರಾಗಿ ಮುದ್ದೆ ನೋಡ್ರಿ ಮಸ್ತ್ ಬಂದೈತಿ. ಕೆಲವು ಸಲ ಅದೇನೋ ಗೊತ್ತಿಲ್ಲ, ಮೊನ್ನೆ ಅವ್ರು ಬಂದಾಗ ಮಾಡೋಕೆ ಹೋಗಿದ್ದೀನಿ ರೀ 2-3 ಸರಿ. ಸ್ವಲ್ಪ ಗಂಟುಗಳಾಗಿದ್ವು. ಬಟ್ ಇವತ್ತಂದ್ರೂ ಸೂಪರಾಗಿ ಆಗೈತೆ ನೋಡ್ರಿ. ಅದು ಮೊನ್ನೆನೇ ಯಾಕೋ ಕೆಟ್ಟು ಬಿಡ್ತೀರಿ ಫ್ರೆಂಡ್ಸ್, ಬೇಜಾರಾಯಿತು. ಹಂಗೆ ಬ್ಯಾಳೆ ಒಂಚೂರು ಇವು ನಾವು ಅಂಗಡ್ಯಾಗ ತರ್ತೀವಿ ನೋಡ್ರಿ, ಆ ಬ್ಯಾಳೆ ಒಂದು 2 ಸಿಟ್ಟಿಗೆ ಕುದ್ದು ಬಿಡ್ತೀರಿ. ಬಟ್ ನಾನು 2 ಸಿಟ್ಟಿನೇ ಮಾಡ್ಕೊಂಡಿದ್ದನು. ಇದು ಅವ್ವಾರು ತಂದಿದ್ರಿ ಊರ್ಲಿಂದ, ಮನ್ಯಾಗ ಬ್ಯಾಳೆ ಹೊಡಿತಾರೆ ನೋಡ್ರಿ. ಅವನ್ನ ತೊಗರಿ ಬ್ಯಾಳೆ ನೆನೆ ಇಟ್ಟು ಹುರಿದು ಬ್ಯಾಳೆ ಹೊಡ್ಸ್ಕೊಂಡು ಬರ್ತಾರೆ ನೋಡ್ರಿ. ಅವು ಇವು ಸ್ವಲ್ಪ ಇವು ಲಗುಟ್ ಕುದಿಲೇ ಇಲ್ಲ. ನಾನು ಹಾಗೆ ತೆಗೆದುಬಿಟ್ಟನೆ, ಅರ್ಜೆಂಟ್ ಒಂದು ಇತ್ತು. ಹಾಗಾಗಿ ಹಂಗೇನೆ ಸಾರು ಮಾಡಿಬಿಟ್ಟಿನಿ ರೀ. ಸ್ವಲ್ಪ ಬ್ಯಾಳೆ ಹಂಗೆ ಅದಾವ ನೋಡ್ರಿ. ನಂದು ಊಟ ಆಯ್ತು ನೋಡ್ರಿ. ಯಜಮಾನ್ರು ಮಕ್ಕಳು ಇನ್ನೂ ಊಟ ಮಾಡ್ಕೊತ ಕೂತಾರ. ಯಾಕೆ ಪಟ್ಟತ್ತು ಊಟ ಮಾಡಿದ್ನಿ ಅಂದ್ರೆ ಇನ್ನೂ ಒಂದು ವಿಡಿಯೋ ಎಡಿಟಿಂಗ್ ಮಾಡೈತಿ ನನಗೆ, ಅದಕ್ಕಂತೇಳಿ. ಸೊ ಮತ್ತು ಹಿಂದಾಗಡೆ ಲೇಟನ್ನು ಆಗುತ್ತಾ. ಮತ್ತು ಈಗ ಮಕ್ಕಳು ಸಾರಿ ಚಾಲು ಆಗುತ್ತೆ ನೋಡ್ರಿ. ಸ್ವಲ್ಪ ಟೈಮನ್ನು ಚೇಂಜ್ ಮಾಡ್ಕೋಬೇಕು ನಾನು. ಹಾಗಾಗಿ ಮಕ್ಕಳು ನಾವು ಚೇಂಜ್ ಆಗೋದಕ್ಕೆ ಮನಸ್ಸು ಮಾಡ್ತೇವೆ ಇಲ್ಲ ಗೊತ್ತಿಲ್ಲ, ಆದ್ರೆ ಅವರು ಸಂಬಂಧ ಆದರೂ ನಾವು ಚೇಂಜ್ ಆಗಲೇಬೇಕಾ. ಅವರೇ ನಮ್ಮ ಜೀವನನ ಬದಲಾವಣೆ ಮಾಡ್ತಾರೆ. ಅವರೇ ಎಲ್ಲ ಥರದಿಂದನೂ ನಮ್ಗೆ ಒಂದು ರೂಟೀನ್ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ದೊಂದಿಗೆ. ಎಲ್ಲರಿಗೂ ಕೂಡ ಧನ್ಯವಾದಗಳು ರೀ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಬಾಯ್.